ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಐ ಲವ್ ಯು. ಅಯ್ಯೋ ಅದಲ್ಲ, ನಾನು ಹೇಳೋದನ್ನ ಮೊದಲು ಕೇಳಿಸ್ಕೊಳ್ಳಿ ಪ್ಲೀಸ್. ಸರಿ ಹೇಳು, ಅದೇನು ಹೇಳು. ತುಂಬ ವಿಷಯ ಮಾತಾಡೋದೈತೆ. ಇದನ್ನ ನಿಮ್ಮ ಜೊತೆ ಹೇಳ್ಕೊಳಕ್ಕೂ ಆಗದೆ, ಮುಚ್ಚಿಟ್ಕೊಳಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ಸೇಮ್ ಹಿಯರ್ ಪದ್ಮಿನಿ, ಸೇಮ್ ಹಿಯರ್. ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಅಂದರೆ ನೀನು ನಮ್ಮನೇಲಿ ಇದ್ರು ನೀನು ಫೋಟೋ ನೋಡ್ಕೊಂಡು ಸಮಾಧಾನ ಮಾಡ್ಕೋತಾ ಇದ್ದೀನಿ ಗೊತ್ತಾ. ಅದಲ್ಲ ನಂದನ್ ಅವ್ರೆ, ನಿನ್ನೆ ಒಂದು ಅನಾಹುತ ನಡೆದೋಯ್ತು, ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು. ನಮ್ಮ ಮದ್ವೆನೂ ಒಂಥರ ಅನಾಹುತಾನೆ. ಅನ್ಯಾಯವಾಗಿ ನಿನ್ನ ಕೈ ಸರಿ ಆಗ್ಬಿಟ್ನಲ್ಲ. ಯಾವಾಗಲೂ ಅಮ್ಮಾಜಿ ಸ್ವೀಟ್ಸು, ಸೇಲ್ಸು, ಬಿಸ್ನೆಸ್ಸು ಅಂತಿದ್ದು ನಾನು ಈಗ 3 ಹೊತ್ತು ಪದ್ಮಿನಿ ಪದ್ಮಿನಿ ಅಂತ ಜಪ ಮಾಡಂಗಾಗೋಯ್ತು. ಈ ರೋಗಕ್ಕೆ ಏನಾದ್ರು ಮದ್ದಿದ್ರೆ ನೋಡು. ಆ್ಯಕ್ಚುಲಿ ಒಂದು ಮದ್ದಿದೆ. ಆ ಮದ್ದು ಆ್ಯಕ್ಚುಲಿ ನಿನ್ನ ಹತ್ರನೇ ಇದೆ. ನೀನು ಕೊಟ್ಟರು ಓಕೆನೆ. ಆ ಮದ್ದು ನಿನ್ನ ಮುದ್ದು. ಅಯ್ಯೋ, ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಪ್ಲೀಸ್. ಓಕೆ 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 ಸಾರಿ, ಹೇಳು. ನಂದನ್ ಅವ್ರೆ, ನಿನ್ನೆ ಮದ್ವೆ ನಡೀತಲ್ಲ, ನೀವು ನನ್ನ ತಾಳಿ ಕಟ್ಟಿದ್ದೀನಿ ಅನ್ಕೊಂಡ್ರಲ್ಲ, ಆದ್ರೆ ನೀವು ನನ್ನ ತಾಳಿನೇ ಕಟ್ಟಿಲ್ಲ. ನಿಜ ಪದ್ಮಿನಿ, ನಾನು ನಿನಗೆ ತಾಳಿ ಕಟ್ಟಿಲ್ಲ. ನನ್ನ ಬದುಕನ್ನೇ ಕಟ್ಬಿಟ್ಟಿದ್ದೀನಿ. ಇನ್ನು ಮುಂದೆ ನಾನು ನಿನ್ನ ಜವಾಬ್ದಾರಿ ಪದ್ಮಿನಿ. ನನ್ನನ್ನೇ ನಾನು ಪೂರ್ತಿಯಾಗಿ ನಿನ್ನ ಕೈಗೊಪ್ಸಿದ್ದೀನಿ. ಅಕ್ಕ ಬೇಜಾರು ಮಾಡ್ಕೊಂಡು ಇಲ್ಲಿ ಬಂದು ನಿಂತವಳೆ ಅಂತ ಅನ್ನಿಸ್ತೈತೆ. ಅಕ್ಕ, ಅಯ್ಯೋ ಕ್ಷಮಿಸಿ, ನೀವಿಲ್ಲಿರೋದು ನನಗೆ ಗೊತ್ತಿರ್ಲಿಲ್ಲ. ಅದೇ ಅನ್ಕೋತಿದ್ದೆ, ಇನ್ನೂ ಯಾಕೆ ಯಾರು ಬರಲೇ ಇಲ್ವಲ್ಲ ಅಂತ. ಕರೆಕ್ಟ್ ಟೈಮಿಗೆ ಬಂದೆ ನೋಡು. ಅಲ್ಲ ಪೂರ್ವಿ, ನೀವು ಅಕ್ಕಂಗಿರ್ ಹುಟ್ಟಿದಾಗಿಂದ ಜೊತೆಗೇ ಇರ್ತೀರ. ಒಂದು 10-20 ಜನ್ಮಕ್ಕಾಗಷ್ಟು ಮಾತಾಡಿರ್ತೀರ. ಈಗಾದ್ರೂ ಈ ಬಡಪಾಯಿ ಭಾವಂಗೆ ಒಂದು ಅವಕಾಶ ಕೊಡಬಾರ್ದಾ? ನಾನು ಹೋಗ್ತೀನಿ. ಬೇಡ ಬೇಡ, ಈಗ ನೀನು ಹೋಗಿ ಏನೂ ಉಪಯೋಗ ಇಲ್ಲ. ನಾನೇ ಹೋಗ್ತೀನಿ. ಪೂರ್ವಿ, ನೀನ್ ಬರ್ಬಾರ್ದಾಗಿತ್ತು ಕಣೆ. ನೀನ್ ಬರ್ಲಿಲ್ಲ ಅಂದ್ರೆ ನಂದನ್ ಅವ್ರಿಗೆ ಎಲ್ಲ ವಿಷಯನೂ ಹೇಳ್ತಿದ್ದೆ. ನೀನ್ ನನ್ ತಡೆದ್ಬಿಟ್ಟೆ. ಅಕ್ಕ, ನಾನು ನಿನ್ಗೇನೋ ಹೇಳ್ಬೇಕು, ಬಾ ನನ್ ಜೊತೆ. ಅಕ್ಕ, ನಮ್ಮ ಮನೆನಾಗೆ ಎಷ್ಟೊಂದು ಕಷ್ಟ ಇತ್ತು. ಒಂದೊಂದು ಸಲ ಅಂತೂ ರಾತ್ರಿ ಊಟಕ್ಕೂ ಎಲ್ರಿಗೂ ಸಾಲ್ತಿತ್ತೋ ಇಲ್ವೋ ಅನ್ನೋದೇ ಖಾತ್ರಿ ಇರ್ತಿರ್ಲಿಲ್ಲ. ಇನ್ನು ಕಾಲೇಜ್ ಫೀಸ್ ಕಟ್ಟೋವಾಗಂತೂ ಕೊನೆ ಡೇಟೇ ಮುಗ್ದೋಗಿರ್ತಿತ್ತು. ಫ್ರೆಂಡ್ಸ್ ಎಲ್ಲ ಏನಾದ್ರು ತಿನ್ನೋವಾಗ ನಮ್ಮ ಹೊಟ್ಟೆ ಪರ್ಸು 2 ಖಾಲಿ ಇರ್ತಿತ್ತು. ಆದ್ರೂ ಅದು ನಾವು ಎಲ್ಲದನ್ನು ಎದುರಿಸಿದ್ವಿ, ಗೆದ್ವಿ. ಹೆಂಗೇಳು? ಯಾಕಂದ್ರೆ ಆಗಿದ್ದಾಗ್ಲಿ ಅಂತ ನಾವು ನಗ್ನಗ್ತಾ ಇದ್ವಿ. ಬದುಕನ್ನ ಬಂದಂಗೆ ಎದುರಿಸವ ಅಂತ ಧೈರ್ಯವಾಗಿದ್ವಿ ಅಕ್ಕ. ಒಬ್ರಿಗೊಬ್ರು ಹೆಗಲಾಗಿ ಒಗ್ಗಟ್ಟಿಂದ ಇದ್ವಿ ಅಕ್ಕ. ಈಗ ಇದನ್ನೆಲ್ಲ ಯಾಕೆ ಹೇಳ್ತಿದ್ಯಾ? ಯಾಕೆ ಅಲಂಕಾರ ಮಾಡ್ತಿದ್ಯಾ ಪೂರ್ವಿ? ಅಕ್ಕ, ನಮ್ಮಿಬ್ರ ಜೀವನದಾಗೂ ನೆನ್ಸ್ಕೊಳ್ದೇ ಇರೋ ಅಂತ ಒಂದು ಸಂದರ್ಭದಾಗ ನಾವಿಬ್ರು ಬಂದ್ಬಿಟ್ಟಿದ್ದೀವಿ. ಕೂತಲ್ಲಿ ಕೂರಕ್ಕಾಗ್ತಿಲ್ಲ, ಸಮಾಧಾನವಾಗಿ ಉಸಿರು ಕೂಡ ತಗೊಳಕ್ಕಾಗ್ತಿಲ್ಲ ದಿಟ. ಆದ್ರೆ ನಾವ್ ಎಷ್ಟು ದಿನ ಅಂತ ಹಿಂಗೆ ಒದ್ದಾಡ್ಬೇಕಕ್ಕ? ನಾವೇನೋ ಒದ್ದಾಡೋದ್ ಸರಿ, ಆದ್ರೆ ನಂದನ್ ಅವ್ರು ಏನಕ್ಕ ತಪ್ಪು ಮಾಡವ್ರೆ? ನಿನ್ನಿ ಅಳ್ಮುಂಜಿ ಮುಖ ನೋಡಿ ಅವ್ರು ಯಾಕಕ್ಕ ನೊಂದ್ಕೋಬೇಕು?
ನೋಡಿಲಿ, ಈ ಕನ್ನಡಿನಾಗೆ ಕಾಣ್ತಿರೋ ಬಿಂಬದ ಹಾಗಕ್ಕ ನಂದನ್ ಅವರು. ನೀನ್ ನಗ್ತಿದ್ರೆ ಅವರು ನಗ್ತಿರ್ತಾರೆ, ನೀನ್ ನೊಂದ್ಕೊಂಡ್ರೆ ಅವರು ನೊಂದ್ಕೋತಾರೆ. ಅವ್ರು ನಗ್ತಿರೋ ಹಾಗೆ ಮಾಡೋದು ನಿನ್ ಕೈನಾಗೈತಕ್ಕ. ನೀನ್ ನಗ್ತಿರ್ಬೇಕಕ್ಕ. ನಿನ್ಗೆ ಒಳ್ಳೆ ಮನೆ ಸಿಕ್ಕೈತೆ, ನೀನಿಲ್ಲಿ ಒಬ್ಳಾಗಿರ್ಬೇಕು. ನಿನ್ ಕೂದ್ಲು ಕೊಂಕುದ್ರು ಯಾಕೆ ಅಂತ ವಿಚಾರ್ಸಕ್ಕೆ ಇಲ್ಲಿ ಬೇಕಾದಷ್ಟು ಜನ ಅವ್ರೆ. ಅವ್ರ ಮುಂದೆ ನೀನ್ ಹಿಂಗ್ ಸಪ್ಪು ಕೂತ್ರೆ ಅವ್ರಿಗೆ ಅನುಮಾನ ಬರಕ್ಕಿಲ್ವಾ? ನೀನ್ ಅದಕ್ಕೆ ಅವಕಾಶ ಕೊಡ್ಬಾರ್ದು ಅಕ್ಕ. ನೀನ್ ಏನ್ ಹೇಳ್ತಿದ್ಯಾ ಪೂರ್ವಿ? ಆಗಿದ್ನೆಲ್ಲ ಮರ್ತು ನಗ್ನಗ್ತಾ ಇರ್ಬೇಕಾ? ಅಂದ್ರೆ ಇಲ್ಲಿವರೆಗೂ ನಡೆದಿದ್ದು ಒಂದ್ ಚಿಕ್ಕ ವಿಷಯನಾ ನಿನ್ಗೆ? ಚಿಕ್ಕ ವಿಷಯ ಅಲ್ಲ ಅಕ್ಕ, ಆದ್ರೆ ಅದಕ್ಕಿಂತ ಈ ಮನೆಯವ್ರ ನೆಮ್ಮದಿ ಮುಖ್ಯ ಅಲ್ವಾ? ನೋಡಕ್ಕ, ನಮಗೆ ಎದುರಾಗಿರೋ ಈ ಸಮಸ್ಯೆನ ನಾವೇ ಎದುರಿಸೋಣ. ಈ ನೋವನ್ನ ನಾವಿಬ್ರೇ ಅನುಭವಿಸೋಣ. ಈ ಬಿಸಿ ಮಾತ್ರ ಅಪ್ಪಯ್ಯಂಗಾಗ್ಲಿ ಬಾವನ್ಗಾಗ್ಲಿ ಈ ಮನೆಯವ್ರಿಗಾಗ್ಲಿ ತಟ್ಟೋದ್ ಬೇಡ. ಅವ್ರ ಎದುರುಗಡೆ ಏನಾದ್ರೂ ನಾವ್ ನಗ್ನಗ್ತಾ ಇರೋಣ ಅಕ್ಕ. ನಗಕ್ಕ, ನಗು. ಯಾಕಕ್ಕ? ನನ್ ಜೀವನ ಕತ್ತಿರೋ ಬೆಂಕಿ ನಿನ್ ಜೀವನಕ್ಕೂ ಅಂಟೈತೆ, ನಿನ್ನ ಸುಡ್ತೈತೆ. ನಂದನ್ನೋರ್ನಿ ಕನ್ಸೆಲ್ಲ ಪೂತಿ ಮಾಡ್ತೈತೆ. ನನ್ಗದ್ ನೋವಾಗ್ತೈತ್ ಕಣೆ. ಅಕ್ಕ, ನೀನಿಗ್ ನೊಂದ್ಕೊಂಡು ಕಣ್ಣೀರ್ ಹಾಕಿದ್ರೆ ಆ ಬೆಂಕಿ ಆರ್ತೈತೇನೆ, ಇನ್ನೂ ಹೆಚ್ಚಾಗ್ತೈತೆ. ಈ ಬೆಂಕಿ ಹೊತ್ತಿದ್ದೆ ನನ್ನಿಂದ, ಇದನ್ನ ನಾನೇ ಆರಿಸ್ತೀನಿ. ನಂದನ್ನವರು ಖುಷಿಯಾಗಿರಂಗ್ ಮಾಡ್ತೀನಿ. ನಿನ್ನ ಈ ಇಕ್ಕಟ್ ಸ್ಥಿತಿಯಿಂದ ಆಚೆ ಬರಂಗ್ ನಾನೇ ಮಾಡ್ತೀನಿ. ಅಕ್ಕ, ಅಗಕ್ಕ, ಹಬ್ಬ, ಅಕ್ಕನಂತೂ ಎಂಟ್ರಿ ಆಗೋಯ್ತು. ಬಾಬಾ, ನೀವು ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ನೀವೆಲ್ಲರೂ ಎದ್ದೋಗ್ಬಿಡ್ತೀರಾ. ಆಮೇಲೆ ನಿಮ್ಗೆ ಉಳ್ಕೊ ಬರಕ್ಕೆ ನಾನೇ ಬರ್ಬೇಕು. ಕೂತ್ಕೊಳ್ಳಿ. ಸರಿ, ಹಾಗಿದ್ರೆ ಆಟ ಶುರು ಮಾಡೋಣ. ಒಂದ್ ನಿಮಿಷ ಅತ್ತೆ, ಈಗ ಆಟದ ರೂಲ್ಸ್ ಹೇಳ್ಬಿಡ್ತೀನಿ. ಇಲ್ಲ ಅಂದ್ರೆ ಎಲ್ರೂ ಒಂದೊಂದು ಪ್ರಶ್ನೆ ಕೇಳ್ತಾರೆ. ಎಲ್ರೂ ಬಂದಿದ್ದೀರಾ ಅಲ್ವಾ? ಆಮೇಲೆ ಒಬ್ಬೊಬ್ರಿಗೆ ಹೇಳಕ್ ಆಗಕ್ಕಿಲ್ಲ. ಅಪ್ಪ, ಅದೆಷ್ಟು ಮಾತಾಡ್ತೀಯಪ್ಪ ಅವನಿ. ಎಲ್ರು ಇಲ್ಲೇ ಇದೀವಲ್ಲ, ರೂಲ್ಸ್ ಏನು ಅಂತ ಹೇಳು. ನೋಡಿ, ಇಲ್ಲಿ ಹಾಲಿದೆ ಅಲ್ವಾ, ಇದ್ರ ಒಳಗೆ ಉಂಗುರ ಹಾಕ್ತಿವಿ. ಅಕ್ಕ ಬಾವ ಇದ್ರೊಳಗ್ ಕೈ ಹಾಕಿ ಉಂಗುರ ಆಚೆಗೆ ತೆಗಿಬೇಕು. ಸರಿ ಅಲ್ವಾ ಅತ್ತೆ? ಸರಿ ಪುಟ. ಓ, ಈ ಆಟನಾ? ನನಗೆ ಚೆನ್ನಾಗಿ ಗೊತ್ತು. ಯಾರು ಉಂಗ್ರನ ಮೊದಲು ತೆಗಿತಾರೋ ಅವ್ರು ಗೆದ್ದ ಹಾಗೆ ಅಲ್ವಾ? ಇದೆಲ್ಲ ನಮ್ಮ ಮದ್ವೆಲ್ ಆಡ್ಸಿದ ಆಟನೇ ಅಲ್ವಾ? ಅವಾಗಿಂದ ನೀವು ಹೇಳ್ತಾ ಇದ್ದಿದ್ ನೋಡಿ ಏನೋ ಸಸ್ಪೆನ್ಸು, ಬೇರೆ ಏನು ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಆಟ ಅದೇ ಆದ್ರೂ ಆಡೋರು ಮಾತ್ರ ಹೊಸಬ್ರು. ಎಲ್ರಿಗೂ ಗೊತ್ತಾಯ್ತಲ್ವಾ? ಏನಾದ್ರು ಡೌಟ್ ಇದ್ರೆ ಈಗ್ಲೇ ಕೇಳ್ಬಿಡಿ ಬಾಬಾ. ಅರ್ಥ ಆಯ್ತು ಮೇಡಮ್. ಆದರೆ ಈ ಆಟದಲ್ಲಿ 2 ಸ್ಪರ್ಧಿಗಳಿದ್ದೀವಿ. ನಾವಿಬ್ಬರೇ ಆಡಿದ್ರೆ ಮಜಾ ಇರಲ್ಲ, 2 ಪಾರ್ಟಿಗಳಿರ್ಬೇಕು, ಆಗ ಮಜಾ ಇರುತ್ತೆ. ಏನಂತೀರಾ? ಹೌದೌದು, ನೀವೇ ಆಡಿದ್ರೆ ಗಂಡ ಗೆಲ್ಲಿ ಅಂತ ಪದ್ಮಿನಿ ಉಂಗ್ರ ಬಿಟ್ಕೊಡ್ತಾಳೆ, ಇಲ್ಲ ಇವಳು ಗೆಲ್ಲಿ ಅಂತ ಅವನ್ ಬಿಟ್ಕೊಡ್ತಾರೆ. ಇದು ಪಾರ್ಟಿ ಆದ್ರೇನೆ ಗೇಮ್ ಸರಿ ಹೋಗೋದು.
ಹಾಗಾದ್ರೆ ಯಾರ್ಯಾರು ನನ್ನ ಟೀಮಿಗೆ ಬರ್ತೀರಾ ಬನ್ನಿ, ನಾನು ಹಿಂದೆ ಬಂದು ಕೂತ್ಕೊಳ್ಳಿ. ನಂದನ್, ಯಾವಾಗ ನೀನು ಇದನ್ನ ಟೀಮ್ ಅಂತ ಕರೆದಿಯೋ ಅಲ್ಲಿಗೆ ಇದು ಬರೀ ಗಂಡ ಹೆಂಡತಿ ಆಟವಾಗಿ ಉಳಿದಿಲ್ಲಪ್ಪ. ಯುದ್ಧ, ಗಂಡಸರು ಹೆಂಗಸರು ಮಧ್ಯೆ ಯುದ್ಧ ಘೋಷಣೆ ಆದಾಗ ಆಗೋಯ್ತು. ಓ ಹಾಗಾದ್ರೆ ನಾವು ಪದ್ಮಿನಿ ಪಾರ್ಟಿ. ಬೆಳಗ್ಗೆಯಿಂದ ಮನೇಲಿ ಗಂಡಸ್ರು ಹೆಚ್ಚು ಹೆಂಗಸ್ರು ಹೆಚ್ಚು ಅನ್ನೋ ವಾದ ನಡೀತಾ ಇದೆ. ಈಗ ನಾವು ಗೆಲ್ಲೋದ್ರ ಮೂಲಕ ಉತ್ತರ ಕೊಡ್ತೀವಿ. ನಾನಂತೂ ಯಾವತ್ತಿದ್ರು ನನ್ ಸೊಸೆ ಪಾರ್ಟಿನೇ. ಅದ್ರಲ್ಲೂ ಹೆಂಗಸ್ರ ಗಂಡಸ್ರ ಅಂತ ಬಂದ್ರೆ ನಾವ್ ಹೆಂಗಸ್ರನ್ನ ಬಿಟ್ಕೊಡಕ್ಕಾಗತ್ತಾ? ಪದ್ಮಿನಿ, ನೀನೇ ಗೆಲ್ಬೇಕು ನೋಡು. ಅಪ್ಪ ಚಿಕ್ಕಪ್ಪ, ಇನ್ನು ಏನ್ ಯೋಚನೆ ಮಾಡ್ಕೊಂಡಿದ್ದೀರಾ? ನಮ್ ಗಂಡಸರಲ್ಲಿ ಒಗ್ಗಟ್ಟಿಲ್ಲ, ಅದಕ್ಕೆ ನಾವು ಮೂಲೆ ಗುಂಪಾಗಿರೋದು. ಬನ್ನಿ ನಾವು ನಂದನಿಗೆ ಸಪೋರ್ಟ್ ಮಾಡೋಣ. ನೋಡೋ, ಅನುಮಾನನೇ ಇಲ್ಲ, ನಾವೇನಿದ್ರು ನಂದನ್ ಪಾರ್ಟಿನೇ. ನಡೆಯೋದನ ಬರೋಣ. ಲೆಟರು ಪದ್ಮಿನಿ ಅಕ್ಕೋರ್ ಬರ್ದಿರೋದು. ಚಿಕ್ಕ ಯಜಮಾನ್ರಿಗೆ ಬರ್ದಿದ್ದಾರೆ. ಅಮ್ಮಾಜಿ ರೂಮಲ್ಲಿ ಇರ್ತೀನಿ. ಅದು ಚಿಕ್ಕ ಯಜಮಾನ್ರಿಗೆ ಪದ್ಮಿನಿ ಅಕ್ಕ ಅವ್ರು ಬರ್ದಿರೋದು. ನೀನ್ ತಗೊಂಡೋಗಿ ಅಮ್ಮಾಜಿ ರೂಮಲ್ಲಿ ಇಟ್ರೆ ಅದನ್ನ ತಗೊಂಡೋಗಿ ಚಿಕ್ಕ ಯಜಮಾನ್ರಿಗೆ ಕೊಡ್ಬೇಕು. ಹೌದಲ್ವಾ? ಅವ್ರ ರೂಮಲ್ಲೇ ಇಡ್ತೀನಿ. ಸರಿ, ನಡಿ. ಪೂರ್ವಿ ಅಕ್ಕ, ನೀನು ಅಕ್ಕಂಗ್ ಸಪೋರ್ಟ ಇಲ್ಲ ಬಾವಂಗ? ಪೂರ್ವಿ, ನೀನು ನನ್ ಬಿಟ್ಟು ಹೋಗ್ಬೇಡ, ನನ್ ಜೊತೆನೇ ಇರು. ಎಲ್ಲಾದ್ರೂ ಉಂಟಾ, ನಾನಂತೂ ಅಕ್ಕನ್ಗೆ ಸಪೋರ್ಟಪ್ಪ. ನಾನಂತೂ ನಮ್ ಬಾವಂಗೆ ಸಪೋರ್ಟ್ ಮಾಡ್ತೀನಿ. ಹಾಗಿದ್ರೆ ನಮ್ ಕಡೆ ಜನ ಕಡಿಮೆ ಆಗೋದ್ರು. ಜನ ಸಾಕಾಗಲ್ಲ ಅಂತ ಟೆನ್ಷನ್ ಆಗಬೇಡಿ, ಇಬ್ರು ಅತಿಥಿಗಳು ಬರ್ತಾ ಇದ್ದಾರೆ. ಯಾರು? ಗರ್ಲ್ಸ್,